यो नमः हरिः ओम अत्युद्रिक्तविदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिम् सृष्टिस्थाननिरोध नित्यनियति ज्ञानप्रकाशावृत्ति ध्वान्ता मोक्षविमोक्षदम् हरिमजं नित्यं सदोपास्महे. ಸರಿ, ನೋಡ್ರಿ 341ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗ್ಬೇಕೀಗ. ಏನದ 341ರಲ್ಲಿ? ಉದೇತಿ ಪೂರ್ವತಃ ಸೂರ್ಯಃ ನಿಮ್ಲೋಚತಿ ಚ ಪಶ್ಚಿಮೇ ಏವಂ ನಿಯಮ ಉದ್ದಿಷ್ಟಃ ಬ್ರಹ್ಮಣ ವಿಷ್ಣುಚೋದನಾತ್. ಸ್ಕಂದ ಪುರಾಣದ ವಾಕ್ಯ. ಏನ್ ಹೇಳಿಕೊಳ್ತಾರ ಶ್ರೀಮದಾಚಾರ್ಯರು? ಬೇರೆ ವ್ಯಾಖ್ಯಾನಕಾರರು ಯಾರು ದಕ್ಷಿಣಾದಿ ದಿಕ್ಕುಗಳಲ್ಲಿ ಸೂರ್ಯೋದಯವಾಗ್ತದ ಅಂತ ಹೇಳಿದ್ದಾರೋ, ವ್ಯಾಖ್ಯಾನ ಮಾಡಿದ್ದಾರೋ, ಉಪನಿಷತ್ತನ್ನು ಓದಿದಾಗ ಬೇರೆ ವ್ಯಾಖ್ಯಾನಕಾರರಿಗೆ ಹಾಗೊಂದು ಅನಿಸಿಕೆ ಬಂದಿದೆ. ಏನು? ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸಿ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುವಂತೆ ದಕ್ಷಿಣ ದಿಕ್ಕಿನಲ್ಲಿ ಉದಯಿಸುತ್ತಾನೆ, ಪಶ್ಚಿಮದಲ್ಲಿ ಮುಳುಗುವುದು, ಪಶ್ಚಿಮದಲ್ಲಿ ಉದಯಿಸಿ ಉತ್ತರದಲ್ಲಿ ಉದಯಿಸಿ ಪೂರ್ವದಲ್ಲಿ ಮುಳುಗುವಂತೆ ಅವರಿಗೆ ಅನಿಸಿದೆ ಆ ವಾಕ್ಯವನ್ನ ಓದಿದಾಗ. ಶ್ರುತಿಯ ಹೃದಯವನ್ನ ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಒಂದು ರೀತಿಯ ವಿಮರ್ಶೆಯನ್ನ ಮಾಡಿ ಇನ್ನೊಂದು ರೀತಿಯಿಂದ ಪ್ರಮಾಣವನ್ನು ಒದಗಿಸ್ತಿದ್ದಾರೆ. ಯಾವ ವ್ಯಕ್ತಿ ಈ ನಿಯಮವನ್ನ ಮರೆತು, ಯಾವ ನಿಯಮ? ಉದೇತಿ ಪೂರ್ವತಃ ಸೂರ್ಯ ನಿಮ್ಲೋಚತಿ ಚ ಪಶ್ಚಿಮೇ, ಪೂರ್ವದಲ್ಲೇ ಉದಯಿಸಬೇಕು, ಪಶ್ಚಿಮದಲ್ಲೇ ಮುಳುಗಬೇಕು. ಏವಂ ನಿಯಮ ಉದ್ದಿಷ್ಟ ಬ್ರಹ್ಮಣ ವಿಷ್ಣುಚೋದನಾತ್, ಭಗವಂತನ ಪ್ರೇರಣೆಯಂತೆ, ಚತುರ್ಮುಖ ಬ್ರಹ್ಮದೇವರ ಸಂಕಲ್ಪದಂತೆ ಸೂರ್ಯನು ಪ್ರತಿನಿತ್ಯದಲ್ಲಿ ಪೂರ್ವದಲ್ಲೇ ಉದಯಿಸಬೇಕು, ಪಶ್ಚಿಮದಲ್ಲೇ ಮುಳುಗಬೇಕೇ ಹೊರತಾಗಿ ಬೇರೆ ಎಲ್ಲೆಲ್ಲೂ ಮುಳುಗುವುದಿಲ್ಲ. ನೋಡ್ರಿ ಎಂತಹ ಮಹತ್ವದ್ದದ ಅಂದ್ರೆ, ಭಗವಂತನ ಪ್ರೇರಣಾನುಸಾರವಾಗಿ ಚತುರ್ಮುಖ ಬ್ರಹ್ಮದೇವರ ಸಂಕಲ್ಪಕ್ಕನುಗುಣವಾಗಿ ಇವತ್ತಿಗೂ ಸೂರ್ಯ ಪೂರ್ವಕ್ಕೆ ಉದಯಿಸಿ ಪಶ್ಚಿಮಕ್ಕೆ ಮುಳುಗುತ್ತಾನೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಸಂಕಲ್ಪ ಎಷ್ಟು ಗಟ್ಟಿಯಾಗಿ ಇದೆ. ಒಂದು ಸರ್ತಿ ಸಂಕಲ್ಪ ಮಾಡಿದ್ದರಿಂದ ಪ್ರತಿನಿತ್ಯದಲ್ಲೂ ಅಲ್ಲೇ ಉದಯಿಸಬೇಕು, ಅಲ್ಲೇ ಮುಳುಗಬೇಕು. ಹಾಗೆ ಸಂಕಲ್ಪ ಮಾಡುವಂತೆ ಪ್ರೇರಣೆಗೊಳಿಸಿರುವಂತಹ ಭಗವಂತನ ಪ್ರೇರಣಾ ಎಂಥದ್ದು? ಧಿಯೋ ಯೋನ ಪ್ರಚೋದಯಾತ್. ಭಗವಂತ ಬುದ್ಧಿಯನ್ನ ಬ್ರಹ್ಮದೇವರಿಗೆ ಕೊಟ್ಟು ಹಿಂಗೆ ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ದಾನೆ. ಇದನ್ನು ಮೊದಲು ಶ್ರೀಮದಾಚಾರ್ಯರು ಪ್ರಮಾಣ ವಾಕ್ಯವನ್ನು ಉದಾಹರಿಸಿ ಬಿಟ್ಟು ಒಂದು ಕಥೆ ಹೇಳ್ತಾರೆ. ಆ ಪ್ರಮಾಣ ವಾಕ್ಯದಲ್ಲಿ ಮುಂದೆ ಬರುವ ಕಥೆ. ದ್ವಿಗುಣಂ ಕಾಲ ಮುದಿತ್ವಾ ದಕ್ಷಿಣಾದಿಷು ಮಧ್ಯೆ ಚ ಅವಸ್ಥಿತಿ ಪಶ್ಚಾತ್ ಬ್ರಹ್ಮಾಣಂ ಯಾಚಿತಾ ಪುರ ಹಿರಣ್ಯಕೇನ ಸೂರ್ಯಸ್ಯ ಹಿರಣ್ಯಾಕ್ಷೇನ ವೈಪುರಃ ತದಾಸುರಾಣಾಂ ದೇವತ್ವಂ ಬ್ರಹ್ಮ ತತ್ ಪ್ರದದೌ ತಯೋಃ. ಹಿರಣ್ಯಾಕ್ಷೇನ ಹಿರಣ್ಯಕೇನ, ಹಿರಣ್ಯಕಶಿಪು ಹಿರಣ್ಯಾಕ್ಷರೆಂಬುವಂತಹ ಇಬ್ಬ ದೈತ್ಯರು ಬ್ರಹ್ಮನ ಕಡೆಗೆ ಹೋಗಿ ತಪಸ್ಸು ಮಾಡಿ ವರ ಕೇಳಿದ್ರಂತೆ. ಅಂದ್ರೆ ನಾವು ಭಾಗವತದಲ್ಲಿ ಕೇಳುವ ವರ ಬೇರೆ, ಈ ಸ್ಕಂದ ಪುರಾಣದಲ್ಲಿ ಕೇಳುವ ವರ ಬೇರೆ. ಬ್ರಹ್ಮದೇವರನ್ನ ಕುರಿತು ಇಬ್ರು ಒಟ್ಟಿಗೆ ತಪಸ್ಸು ಮಾಡಿದ್ದಾರೆ. ಬ್ರಹ್ಮದೇವರು ಇಬ್ಬರಿಗೂ ಒಟ್ಟಿಗೆ ಸಾಕ್ಷಾತ್ಕಾರ ಕೊಟ್ಟಾಗ ಏನ್ ಬೇಕು ಕೇಳ್ಕೋ ಅಂತ. ಭಾಗವತದಲ್ಲಿ ಹಂಗಿಲ್ಲ. ಹಿರಣ್ಯಾಕ್ಷ ಸತ್ತ ಮೇಲೆ ಹಿರಣ್ಯಕಶಿಪು ಪ್ರತ್ಯೇಕ ತಪಸ್ಸು ಮಾಡಿ ವರ ಪಡೆದ ಕಥೆ ಇದೆ. ಸ್ಕಂದ ಪುರಾಣದಲ್ಲಿ ಮಾತ್ರ ಇಬ್ರು ಒಟ್ಟಿಗೆ ಹೋಗಿದ್ರಂತ. ಕರ್ಮಮ್ಮ, ಒಬ್ಬ ದುಷ್ಟ ಹೋಗಿ ತಪಸ್ಸು ಮಾಡಿದ್ರೆ ಕಷ್ಟದ. ಇಬ್ರಿಬ್ರು ಏಕಕಾಲಕ್ಕೆ ಹೋಗಿ ತಪಸ್ಸು ಮಾಡಿ, ತಪಸ್ಸಿಗೆ ಹೋಗಿ ಏನ್ ತಪಸ್ಸು ಮಾಡಿದ್ರು ಅಂತ ಕೇಳಿದ್ರೆ, ಬ್ರಹ್ಮದೇವರು ಸಾಕ್ಷಾತ್ಕಾರಗೊಂಡಾಗ ಸೂರ್ಯನು ದಕ್ಷಿಣ ದಿಕ್ಕಿನಲ್ಲಿ ಉದಯಿಸಬೇಕು, ಮುಂದಿನ ದಿಕ್ಕಿನಲ್ಲಿ ಅಸ್ತಂಗಮಿಸಬೇಕು, ಅಲ್ಲಿ ಉದಯಿಸಬೇಕು, ಮುಂದೆ ಅಸ್ತಂಗಮಿಸಬೇಕು ಅಂತ ದಕ್ಷಿಣಾದಿ ದಿಕ್ಕುಗಳಲ್ಲಿ ಉದಯಾದಿಗಳನ್ನ ಅಪೇಕ್ಷೆ ಪಟ್ರು. ಒಂದು. ಎರಡನೇದಂದ್ರೆ ಇದ್ರ ಜೊತೆಗೆ ಮತ್ತೊಂದು, ಅದ್ರ ಜೊತೆಗೆ ಇರುವಂತಹದ್ದು ಉದಯಿಸುವುದಷ್ಟೇ ಅಲ್ಲ, ಎರಡೆರಡು ಕಾಲ ಇರಬೇಕು.
ಆ ದಿಕ್ಕಿನಲ್ಲಿ ಎರಡೆರಡು ಕಾಲ ಇರಬೇಕು, ಉದಯಿಸಬೇಕು. ಆ ಮಧ್ಯದ ಟೈಮ್ ಮುಂದಿನ ದಿಕ್ಕಿಗೆ ಹೋಗುವ ಟೈಮ್ನಲ್ಲಿ ಎರಡು ಕಾಲ ಇರಬೇಕು ಅಂತ ಒಂದು ವರ ಕೇಳ್ಕೊಂಡ್ರು. ಎರಡನೇ ವರ, ಇಂತಹ ಕಾಲದಲ್ಲಿ ಹಿಂಗಾದಾಗ ಎಲ್ಲಾ ದೈತ್ಯರಿಗೂ ದೇವತ್ವ ಬರಬೇಕು, ದೇವತೆಗಳಾಗಬೇಕು ಅಂತ ವರ ಕೇಳಿಕೊಂಡ್ರು. ಎಂತಹ 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 ವ್ಯಕ್ತಿಗಳು ನೋಡ್ರಿ ಪಾಪ ಅವರೆಲ್ಲ. ಎಲ್ಲಾ ದೈತ್ಯರನ್ನೂ ದೇವತೆಗಳನ್ನಾಗಿ ಮಾಡಬೇಕು ಅಂತ ಅವ್ರ ಉದ್ದೇಶ. ನಾವ್ ಎಂದರ ಒಬ್ಬರ ಒಂದ್ ದಿವ್ಸ ನಮ್ ಜೊತೆಗಿದ್ದವ್ರ ದಿವಸ ದೇವ್ರ ಪೂಜೆ ಮಾಡ್ಲಿ, ಸಂಧ್ಯಾನ ಮಾಡ್ಲಿ ಅಂತ ಕೇಳ್ಕೊಂಡಿವೇನ್ರಿ? ನಮ್ದಾದ ಸಾಕಂದಿರ್ತೀವಿ ನಾವು. ಮನ್ಯಾಗಿದ್ದವ್ರೆಲ್ಲಾರು ಗಂಟಿ ಬಾರಿಸಿ ದಿವಸ ಅಂತ ತಿಳ್ಕೊಂಡಿ ಅಂದ್ರೆ ಕೇಳಿರಿ ಪೂಜಾ ಮಾಡ್ರಿ ಅಂತ ದೇವ್ರನ್ನ. ಇಲ್ಲಿಲ್ಲ, ನಮ್ಮ ಮನ್ಯಾಗಾದ ಸಾಕ್ ಮಾರಾಯ, ನಮ್ಮ ಮಕ್ಳು ಮೊಮ್ಮಕ್ಳು ಮಾಡ್ಕೊಂಡು ಹೋದ್ ಸಾಕಂತ ಕೇಳ್ತೀವಿ. ಹಿರಣ್ಯಕಶಿಪು ಹಿರಣ್ಯಾಕ್ಷರಿಗೆ ಎಂಥ ಆ ಒಂದು ತಮ್ಮ ಸಮಾಜದ ಬಗ್ಗೆ ಕಳಕಳಿ ಕಾಜಿ ಅಂದ್ರೆ ಎಲ್ಲಾ ಸಮಾಜದ ಬಾಂಧವರಷ್ಟರು ಏನಾಗಬೇಕು ಅಂದ್ರೆ ದೇವತೆಗಳಾಗಬೇಕು ಅಂತ ಕೇಳ್ಕೊಂಡ್ರಂತ. ಆಹಾ ಆಹಾ, ನೋಡ್ರಿ ನೋಡ್ರಿ, ದೈತ್ಯರಿಂದ ಬುದ್ಧಿ ಕಲಿಯೋ ಪ್ರಸಂಗ ಬರಬಾರದು ನಮಗೆ. ನೋಡ್ಕೊಳ್ರಿ ಹೆಂಗದ ಅಂತ ಹೇಳಿ ಏನ್ ವರ ಕೇಳ್ಕೊಂಡ್ರು? ಓ ಬ್ರಹ್ಮದೇವರೇ, ದಕ್ಷಿಣಾದಿ ದಿಕ್ಕುಗಳಲ್ಲಿ ಸೂರ್ಯ ಉದಯಿಸಬೇಕು, ಹಿಂದಿನ ಎರಡು ಪಟ್ಟಿರಬೇಕು ಅಲ್ಲಿ ಮಧ್ಯದಲ್ಲಿ. ಇದು ಎರಡು ಕೂಡಿದು ಒಂದು. ಇದಾದ ಮೇಲೆ ಇಂಥ ಪ್ರಸಂಗದಲ್ಲಿ ಎಲ್ಲಾ ದೈತ್ಯರು ದೇವತೆಗಳಾಗಬೇಕು ಅಂತ ಬ್ರಹ್ಮದೇವರು ತಥಾಸ್ತು ಅಂದ್ಬಿಟ್ರು. ಅಯ್ಯಯ್ಯ, ಬ್ರಹ್ಮದೇವರು ತಥಾಸ್ತು ಅಂದ್ರೆ ನಾಳೆ ಮುಂದಿನ ಕಲ್ಪದಾಗ ದಕ್ಷಿಣಕ್ಕೆ ಸೂರ್ಯೋದಯ ಆಗೋದ ಹಂಗಾರ ಪಶ್ಚಿಮಕ್ಕೆ ಮುಳುಗ್ಬೇಕವ, ಅಥವಾ ಪಶ್ಚಿಮಕ್ಕೆ ಉದಯಿಸಿ ಪೂರ್ವಕ್ಕೆ ಮುಳುಗ್ಬೇಕವ ಅಂದ್ರೆ ಈ ವರ ಕೊಟ್ಟಾರ ಅಂತ ಸುದ್ದಿ ದೇವತೆಗಳಿಗೆ ತಿಳಿತಂತ. ನೋಡ್ಕೊಡ್ರಿ ಮುಂದಿನ ಹೆಂಗದ ಅಂತ. ತತ್ಶ್ರುತ್ವ ಇಂದ್ರಾದಿಭಿ ಪ್ರೋಕ್ತಃ ಏನಾತಿ ಮೊದಲೇದ್ದು ದ್ವಿಗುಣಂ ಕಾಲ ಮುದಿತ್ವ ದಕ್ಷಿಣಾದಿಶು, ಎರಡು ಪಟ್ಟು ಕಾಲವನ್ನು ಹೇಳಿ ದಕ್ಷಿಣಾ ದಿಕ್ಕುಗಳಲ್ಲಿ ಮಧ್ಯೇಚ ಅವಸ್ಥಿತಿ ಪಶ್ಚಾತ್, ಆಮೇಲೆ ಮಧ್ಯದಲ್ಲಿ ಎರಡು ಪಟ್ಟು ನಿಂತ್ಕೋಬೇಕು. ಬ್ರಹ್ಮಾಣಂ ಚತುರ್ಮುಖನನ್ನು ಯಾಚಿತ ಪುರ ಕೇಳಿದವರು. ಹಿರಣ್ಯಕೇನ ಸೂರ್ಯಸ್ಯ ಹಿರಣ್ಯಾಕ್ಷೇಣ ವೈಪುನಃ, ಹಿರಣ್ಯಕಶಿಪು ಹಿರಣ್ಯಾಕ್ಷರು ಸೂರ್ಯ ಹಿಂಗಾಗಬೇಕು ಅಂತ ಕೇಳ್ಕೊಂಡು ತದಾ ಅಸುರಾಣಾಂ ದೇವತ್ವಂ ಬ್ರಹ್ಮ ತತ್ ಪ್ರದದೌತಯೋಹೋ, ಆಗ ಆಗ್ಲಿ ಅಂತ ಹೇಳ್ಬಿಟ್ರಂತ. ತತ್ಶ್ರುತ್ವ ಇಂದ್ರಾದಿಭಿ ಪ್ರೋಕ್ತಃ ಕಥಂ ಪ್ರಾದಾವರಾವಿಮೌ, ಅದನ್ನು ಕೇಳಿ ತತ್ಶ್ರುತ್ವ ಕೇಳಿ ಇಂದ್ರಾದಿಭಿ ಪ್ರೋಕ್ತಃ, ಇಂದ್ರಾದಿ ದೇವತೆಗಳಿಂದ ಹೇಳಲ್ಪಟ್ಟ ಯಾರು? ಚತುರ್ಮುಖ ಬ್ರಹ್ಮ. ಏನಂತ? ಕಥಂ ಪ್ರಾದಾವರಾವಿಮೌ, ಅಲ್ಲೋ ಮಹಾರಾಯ ಹೆಂಗ್ ವರ ಕೊಟ್ಟಿವ್ ನೀನು ಅಂತ ಹೋಗಿ ಚತುರ್ಮುಖ ಕೇಳಿದ್ರು. ದೇವತಾಹಿ ವಿನಶ್ಯೇಯುಹು ಏವಂ ದತ್ತೇ ವರೇ ತ್ವಯ, ನೀ ಹಿಂಗ್ ವರ ಕೊಟ್ಬಿಟ್ರೆ ನಾಳೆ ದೇವತೆಗಳೆಲ್ಲ ನಾಶ ಆಗೋಗಂಗಿಲ್ಲ, ಮತ್ತು ದೈತ್ಯರೆಲ್ಲಾ ದೇವತೆಗಳಾಗಬೇಕಾರೆ ಇದ್ದ ದೇವತೆಗಳನ್ನ ಏನ್ ಮಾಡ್ತಾರ ಅವರು? ಸಂಹಾರ ಮಾಡಿ ಬಿಡ್ತಾರ, ಕೊಂದ ಬಿಡ್ತಾರ ಅವರು. ಯಾಕಂದ್ರೆ ನಾವು ದೇವತೆಗಳಾಗಿ ಅಂದ್ಮೇಲೆ ನಿಮ್ದೇನ್ ಕೆಲಸಪ್ಪ ಇಲ್ಲಿ? ಮೊದ್ಲು ಮಂತ್ರ ಬರ್ತಿದ್ದಿಲ್ಲ ಪುರೋಹಿತಿ ಮಾಡಿಸ್ಲಿಕ್ಕೆ, ಅದಕ್ಕೆ ಬೇರೆ ಆಚಾರ ಕರೆಸ್ತಿದ್ದಂತವ. ಅವಂಗ ಮಂತ್ರ ಬಂದು ಅಂತ ಇನ್ ಪುರೋಹಿತನ ಕರೆಸ್ತಾನವ, ಮುಗಿತದ ಗೊತ್ತಾಗ್ತಿಲ್ಲ ಕಾರ್ಯಕ್ರಮ ಏನಂತ ಹೇಳಿ. ಹಿಂಗಾಗ್ತದ ನಾಳೆ. ಪೂಜೆಗೆ ಕಳಿಸ್ತಿದ್ದಂತ ಆಚಾರ್ಯನೊಬ್ಬನ್ನ 4 ಸಲ ಕರೆಸಿದ, ಹೇಳೋ ಮಂತ್ರ ಗೊತ್ತಾದವಂಗ. 5ನೇ ಸಲ ಆಚಾರ್ಯ ಮಂತ್ರ ಉತ್ತರ ಪೂಜೆ ಮಾಡಿಬಿಟ್ಟವ. ಯಾಕ? ತನಗ ಬರ್ದೆ ಸತ್ಯನ ಪೂಜೆ ಅವಂಗ. ಹಂಗಾದ್ರೆ ಏನ್ ಮಾಡ್ಬೇಕು ಅಂದವ. ದೇವತೆಗಳು ಹೋಗಿ ಕೇಳಿದ್ರು, ಇಲ್ಲ ಮತ್ತ ನೀವು ವಿನಶ್ಯೇಯುಹು ಏವಂ ದತ್ತೇ ವರೇ ತ್ವಯ ಇತ್ಯುಕ್ತೋ ದೇವತೈ ಪ್ರಾಹ ಬ್ರಹ್ಮ ಲೋಕಪಿತಾಮಹ. ಹೀಗೆ ದೇವತೈ ಇತ್ಯುಕ್ತಃ, ದೇವತೆಗಳಿಂದ ಹೀಗೆ ಹೇಳಲ್ಪಟ್ಟ ಬ್ರಹ್ಮದೇವರು ಲೋಕಪಿತಾಮಹ ಬ್ರಹ್ಮ ಪ್ರಾಹ ಏನಂತ ಹೇಳಿದರು? ನಮಯ ಸವರೋ ದತ್ತೋ ದೈತೇಯಾನಾಂ ಸುರಾಃ ಕ್ವಚಿತ್, ಸರ್ವಾತ್ಮನಾನ ದೇವತೆಗಳಿಗಂಥ ವರ ಕೊಟ್ಟಿಲ್ಲ. ಅಲ್ಲೇ ಬಾಯಲೆ ಹೇಳಿ ದಕ್ಷಿಣ ದಿಕ್ಕು ಉದಯ ಹಂಗೆಲ್ಲ ಹೇಳಿ ಮತ್ ವರ ಕೊಟ್ಟಿಲ್ಲ ಅಂತಿರ್ಲಿ ಮತ್ ನೀವು ಅಂದ್ರೆ ಏನ ಯುಷ್ಮದ್ ವಿನಾಶಸ್ಯ ತಥೋ ವೇತು ಚ ವೋ ಭಯಂ, ಯಾವ ವರ ನಾ ಅಂಥ ವರ ನಾ ಕೊಟ್ಟಿದ್ರೆ ಅದರಿಂದ ನಿಮಗೆ ಭಯ ಆಗಬೇಕಾಗಿತ್ತು, ನಾ ಅಂಥ ವರವನ್ನೇ ಕೊಟ್ಟಿಲ್ಲ. ನೋಡ್ರಿ, ಏನ ಯುಷ್ಮದ್ ವಿನಾಶ, ಯಾವ ವರವನ್ನು ನಾನು ಕೊಟ್ಟಿದ್ದರೆ ನಿಮ್ಮ ವಿನಾಶ ಆಗಬೇಕಾಗಿತ್ತು. ತಥೋ ಆದ್ದರಿಂದ ವ್ಯಯಿತು ಓ ಭಯಂ, ಭಯ ವ್ಯಯಿತು ಭಯವು ಹೋಗಲಿ. ವ್ಯಯಿತು ಅನ್ನೋ ಶಬ್ದಕ್ಕೆ ಹೋಗಲಿ ಅಂತ ಅರ್ಥ. ನಿಮಗೆ ಭಯ ಹೋಗಿ, ಭಯ ಇರೋದು ಬೇಡ. ಯಾಕ? ದಕ್ಷಿಣಾದ್ಯುದಯೋ ಯಸ್ತು ಸಹಿ ದೈನಂದಿನೋ ಮಯ. ಅಲ್ರಿ ಸ್ವಾಮಿ, ಮತ್ತ ನೀವು ವರ ಕೊಟ್ಟಿಲ್ಲ ಅಂತಂದ್ರೆ ದಕ್ಷಿಣಾದಿಗಳಿಗೆ ಉದಯ ಆಗಲಿ ಅಂತ ಹೇಳಿದ್ರೆ ನಿಮ್ಮ ಮಾತು ಸುಳ್ಳಾಗ್ತದಲ್ಲ. ಮತ್ತೊಂದು ಪ್ರಶ್ನೆ ಆ ಇಂದ್ರದೇವರಿಗೆ ಎಲ್ಲರಿಗೂ, ಹೌದ್ರಿ ದೇವತೆಗಳ ವಿನಾಶ ಆಗೋ ಹಂಗ ವರ ಕೊಟ್ಟಿಲ್ಲ, ನಾನು ಎಲ್ಲ ನೋಡ್ಕೊಂಡು ಕೊಟ್ಟಿನಿ ಅಂತಂದ್ರೆ ಮತ್ತೆ ದಕ್ಷಿಣ ದಿಕ್ಕಿಗೆ ಸೂರ್ಯ ಉದಯಿಸ್ಬೇಕಲ್ಲ ಮತ್ತೆ. ಯಾಕ ನೀವು ಅಂದಿರ್ಲ ದಕ್ಷಿಣಕ್ಕೆ ಉದಯ ಆಗ್ತದ ಅಂತ ತಿಳ್ಕೊಂಡು ಅಂದ್ರೆ, ಕೇಳು, ನಾ ಅವ್ರಿಗೆ ವರ ಕೊಡೋ ಕಾಲಕ್ಕೆ ನನ್ನ ಮನಸ್ಸಿನಾಗ ಏನಿತ್ತು, ಯಾವ ಅಭಿಪ್ರಾಯದಿಂದ ನಾ ಕೊಟ್ಟೀನಿ ಅಂತ ನೋಡ್ಕೊ. ಏನಾಯ್ತು? ದಕ್ಷಿಣಾದ್ಯುದಯೋ ಯಸ್ತು
ಸಹಿ ದೈನಂದಿನೋಮಯ. ಪ್ರತಿನಿತ್ಯದಲ್ಲಿ ಸೂರ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬರುವಾಗ ಪೂರ್ವದಿಂದ ಸ್ವಲ್ಪ ಹಿಂದೆ ತಿರುಗುತ್ತಾನೆ, ದಕ್ಷಿಣಕ್ಕೆ ಬರ್ತಾನೆ, ಅಲ್ಲಿಂದ ಮುಂದೆ ಬರ್ತಾನೆ, ಅಲ್ಲಿಂದ ಮುಂದೆ ಬರ್ತಾನೆ. ಈ ಅಭಿಪ್ರಾಯದಲ್ಲಿ ದಕ್ಷಿಣ ಪಶ್ಚಿಮ ಉತ್ತರಾದಿ ಉದಯಗಳ ಬಗ್ಗೆ ನಾನು ಹೇಳಿದ್ದೇನೆ ಹೊರತಾಗಿ ಕಾಲಾಂತರದಲ್ಲಿ ಅಭಿಪ್ರೇತೋ ನೈವಚಾಯಂ ಕಾಲಾಂತರಗತ ಕ್ವಚಿತ, ಈ ಕಲ್ಪದಲ್ಲಿ ಪೂರ್ಣ ಪುರುಗ್ ಬಂದ್ಬಿಡ್ಲಿ, ಮುಂದಿನ ಕಲ್ಪಕ್ಕೆ ಬಂದಾಗ ಅಥವಾ ಮುಂದಿನ ಮನ್ವಂತರಕ್ಕೆ ಬಂದಾಗ ಸೂರ್ಯ ದಕ್ಷಿಣಕ್ಕೆ ಉದಯಿಸ್ಲಿ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿಲ್ಲ. ಹಂಗಾರ ಬ್ರಹ್ಮದೇವರ ವರವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ದೈತ್ಯರು ಮಾತ್ರ ದಕ್ಷಿಣಕ್ಕೆ ಸೂರ್ಯ ಉದಯಿಸುತ್ತಾನೆ ಅಂತ ತಿಳ್ಕೋತಾರ. ಅದೇ ಅಭಿಪ್ರಾಯದಲ್ಲಿ ಕೆಲವರು ಏನ್ ವ್ಯಾಖ್ಯಾನ ಮಾಡ್ಲಿಕ್ಕೆ ಛಾಂದೋಗ್ಯ ಉಪನಿಷತ್ತಿಗೆ ಅಂದ್ರೆ ಪೂರ್ವದಲ್ಲಿದ್ದ ಸೂರ್ಯ ದಕ್ಷಿಣಕ್ಕೆ ಬರ್ತಾನ, ದಕ್ಷಿಣದಲ್ಲಿ ಉದಯಿಸಿಕೊಂಡು ಮುಂದೆ ಹಿಂಗೆ ಹೋಗ್ತಾನೆ ಅಂತ ವ್ಯಾಖ್ಯಾನ ಮಾಡ್ಲಿಕ್ಕತ್ತಾರ. ಅಂದ್ರೆ ಆ ವ್ಯಾಖ್ಯಾನ ಅಸುರರ ಮತ ಎರಡೂ ಸರಿಯಾದದ್ದು ಅಂತ ಆಯಿತು. ಹೆಂಗ ತಂದ ನೋಡ್ರಿ ಶ್ರೀಮದಾಚಾರ್ಯ, ಎಂಥ ಇಂಟೆಲಿಜೆಂಟ್ ಇದ್ದಾರೆ ಶ್ರೀಮದಾಚಾರ್ಯ. ಆ ಮತ ತಪ್ಪು ಅಂತ ಹೇಳ್ಬೇಕಾದ್ರೆ ಎಷ್ಟು ಚಂದಾದ ಕಥೆಯನ್ನು ಹೇಳಿಕೊಟ್ರು ನಮಗಾಚಾರ್ಯ. ಯಾವ ವ್ಯಕ್ತಿ ಪೂರ್ವ ದಿಕ್ಕಿನಲ್ಲಿ ಉದಯಿಸಿ ಸೂರ್ಯ ದಕ್ಷಿಣಕ್ಕೆ ಬರ್ತಾನ, ಆ ದಕ್ಷಿಣ ದಿಕ್ಕಿನಲ್ಲಿ ಮತ್ತೆ ಉದಯಿಸ್ತಾನ, ಅಲ್ಲಿ ಎರಡು ಪಟ್ಟಿರ್ತಾನ, ಅಲ್ಲಿಂದ ಮುಂದೆ ಪಶ್ಚಿಮಕ್ಕೆ ಬರ್ತಾನ, ಅಲ್ಲಿ ಎರಡು ಪಟ್ಟಿರ್ತಾನ ಅಂತ ವ್ಯಾಖ್ಯಾನ ಮಾಡ್ಯಾನೋ ಅವ ಹಿರಣ್ಯಕಶಿಪು ಹಿರಣ್ಯಾಕ್ಷನ್ ಜಾತಿಯವ ಅಂತ ಹೇಳಿದ ಆಚಾರ್ಯ. ಹೌದು, ಮತ್ತೆ ಅವ್ರು ಹಂಗೆ ಕೇಳ್ಕೊಂಡ್ರ ವರನ್ನವರು. ಅಭಿಪ್ರೇತೋ ನೈವಚಾಯಂ ಕಾಲಾಂತರಗತ ಕ್ವಚಿತ, ಯಾವುದೋ ಒಂದು ಕಾಲದಾಗ ಆಗ್ತದ ಅನ್ನುವಂತಹ ಮಾತನ್ನ ಮಾತ್ರ ಸರ್ವಾತ್ಮ ತಿಳಿಬೇಡ್ರಿ, ಹಂಗಲ್ಲ ನಮ್ಮ ಅಭಿಪ್ರಾಯ. ಸರಿ. ಅರ್ಧನಾಡ್ಯುತ್ತರ ನಾಡೀಹಿ ಸಕಾಷ್ಟ ನಿತ್ಯಶೋ ರವಿಃ ಪಂಚಾದಶೋತ್ತರಾಂ ಗಚ್ಚೇತ ಪೂರ್ವರಾತ್ರೇತು ದಕ್ಷಿಣಾತ್ ತದರ್ಧಂ ಪಶ್ಚಿಮಾತ್ ಪೂರ್ವಂ ತದರ್ಧಂ ಚೋತ್ತರಾದಪಿ ದಕ್ಷಿಣಾಂ ಚ ತದರ್ಧಂ ಸ ಊರ್ಧ್ವಾದರವಾಕ್ಚ ಗಚ್ಚತಿ ದಕ್ಷಿಣಾದುದಯಸ್ತ್ವೇಷ ನತು ಕಾಲಾಂತರೇ ಕ್ವಚಿತ್. ಇಲ್ಲೇನು ಅರ್ಧನಾಡಿ ಉತ್ತರಾನಾಡಿ ಸಕಾಷ್ಟ ನಿತ್ಯಶೋ ರವಿ ಅನ್ನೋದ್ರಿಂದ ದಕ್ಷಿಣಾಂಚ ತದರ್ಧಂ ಊರ್ಧ್ವ ಅರವಾಗಚ್ಚತಿ ಅಂತದಲ್ಲ, ಅದ ನಾನೇನ್ ನಿಮ್ಗೆ ಟೈಮ್ ಬರ್ಸಿನಲ್ಲ ಅದನ್ನ ಆ ಪೌರಾಣಿಕ ಭಾಷೆಯಲ್ಲಿ ಹೇಳಿಕತ್ತಾರ ಅಷ್ಟೇ, ಬೇರೆ ಏನಿಲ್ಲ. ಗೊತ್ತಾಯ್ತಾ ಏನಂತ ಹೇಳಿದ್ದು? ಅರ್ಧನಾಡ್ಯುತ್ತರಾನಾಡಿ ಸಕಾಷ್ಟ ನಿತ್ಯಶೋ ರವಿ ಪಂಚಾದಶ ಉತ್ತರಾಂ ಗಚ್ಚೇತ್ ಪೂರ್ವರಾತ್ರೇತು ದಕ್ಷಿಣಾಂ ಅನ್ನೋದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅದೇನು ವಸುದೇವತೆಗಳ ಕಾಲ ಅಂತ ನಾವು ಹೇಳಿದ್ದೀವಲ್ಲ, ಅಂದ್ರೆ 5:45 ಸಾಯಂಕಾಲ 6:15 ಆ ಕಾಲ. ತದರ್ಧಂ ಪಶ್ಚಿಮಾತ್ ಪೂರ್ವಂ, ಅದರ ಅರ್ಧ ಕಾಲ ಅಂದ್ರೆ 6 ತಾಸು ಅದಕ್ಕೆ ಪೂರ್ವಕ್ಕ. ತದರ್ಧಂಚ ಉತ್ತರಾಮಪಿ, ಅದರ ಮುಂದೆ ಉತ್ತರ ದಿಕ್ಕಿಗೆ ಅರ್ಧ ಅಂದ್ರೆ 3 ತಾಸು. ದಕ್ಷಿಣಾಂಚ ತದರ್ಧಂಸ ಅಂದ್ರೆ ಅದರ ಅರ್ಧ ಅಂತ ಅನ್ನೋದಕ್ಕೆ 1.5 ತಾಸು. ಊರ್ಧ್ವಾದ ಅರವಾಕ್ಷ ಗಚ್ಚತಿ, ಅದರ ಮುಂದೆ ಅರ್ಧ ತಾಸು ಮೇಲೆ ಹೋಗ್ತಾನಂದ್ರೆ 45 ನಿಮಿಷ. ಇವೆಲ್ಲ ಏನ್ ಬರ್ಸಿದ್ದೀವಲ್ಲ ಅದನ್ನ ಆ ಭಾಷೆಯಲ್ಲಿ ಹೇಳಿದ್ದಾರೆ. ಇಷ್ಟೇ ತಿಳ್ಕೊಳ್ರಿ. ದಕ್ಷಿಣಾದುದಯಸ್ತ್ವೇಷ ನತು ಕಾಲಾಂತರೇ ಕ್ವಚಿತ, ಇವೇ ದಕ್ಷಿಣಾದಿಗಳ ಉದಯವೇ ಹೊರತಾಗಿ ಎಂದೂ ಕಾಲಾಂತರದಲ್ಲಿ ದಕ್ಷಿಣ ದಿಕ್ಕಿಗೆ ಉದಯಿಸುವುದಿಲ್ಲ. ಅವ ಹಿರಣ್ಯಕಶಿಪು ಪ್ರತಿನಿತ್ಯ ಪಾಪ ನನಗನಿಸ್ತದ ಸಂಧ್ಯಾವಂದನೆ ಮಾಡದೇ ಇದ್ರು ಸಹಿತ ಪ್ರತಿನಿತ್ಯದಲ್ಲಿ ಸೂರ್ಯೋಪಸ್ಥಾನ ಮಾತ್ರ ಮಾಡ್ತಿದ್ದ, ದಿಗ್ ನಮಸ್ಕಾರ ಮಾಡ್ತಿದ್ದಾನೆ. ಯಾಕಂದ್ರೆ ಇವತ್ತು ಯಾವ ದಿಕ್ಕಿಗೆ ಸೂರ್ಯ ಉದಯಿಸಿದ ಅಂತ ನೋಡ್ತಿದ್ದೆ ಪಾಪ. ಎಂದರ ಬ್ರಹ್ಮದೇವರ ಸತ್ಯ ಆಗ್ತದ, ಎಂದರ ನಾವೆಲ್ಲ ದೇವತೆಗಳಾಗ್ತೀವಿ ಅಂತ ಎಂದೂ ಅವೇನು ಸಂಧ್ಯಾವಂದನೆ ಮಾಡಿದ ಮನುಷ್ಯ ಅಲ್ಲ. ಅವೇನು ಸಂಧ್ಯಾ ಮಾಡಿದ ಆದ್ರೆ ನೋಡ್ಬೇಕು ಅಂತ ಪಾಪ ಬಹಳ ಆಶಾ. ದಿವಸ ಎದ್ದು ನೋಡ್ತಿದ್ನಂತ, ನೋಡಿ ಮತ್ತೆ ಪಕ್ಕೋತಿ ಬಿಡ್ತಿದ್ದ. ಇವತ್ತೇನು ಎದ್ಲಿ ಪಾಪ ಅಷ್ಟೇ ಕೆಲಸ. ದಕ್ಷಿಣಾದ್ಯುದಯಸ್ತ್ವೇಷ ನತು ಕಾಲಾಂತರೇ ಕ್ವಚಿತ, ದಕ್ಷಿಣಾದಿಗಳ ಉದಯ ಹೊರತಾಗಿ ಕಾಲಾಂತರದಲ್ಲಿ ಇರುವಂತಹದ್ದಲ್ಲ. ಯದೋತ್ತರಸ್ಮಾತ್ ದ್ವಿಗುಣಃ ಪೂರ್ವೋ ಭವತಿ ವೈಸುರಾಹ ತದಾಪಿ ದ್ವಿಗುಣತ್ವಂ ಸ್ಯಾತ್ ತನ್ಮಯಾತ್ರ ವಿವಕ್ಷಿತಂ. ಅಲ್ರಿ ಮತ್ ನೀವೇನ್ ಹೇಳಿದ್ರಿ ಎರಡು ಪಟ್ಟು ಒಂದದ್ದು ಹೆಂಗ ಅಂದ್ರೆ ಸಿಂಪಲ್. ಯದಾ ಉತ್ತರಸ್ಮಾತ್ ದ್ವಿಗುಣಃ ಪೂರ್ವೋ ಭವತಿ, ಮುಂದಿನದ್ದಕ್ಕಿಂತ 2 ಪಟ್ಟು ಹಿಂದಿಂದ ಇತ್ತು ಅಂದ್ರೆ ಆಯ್ತಲ್ಲ. ಮತ್ತದೇ ವಸುದೇವತೆಗಳು 12 ತಾಸು, ಆ ರುದ್ರರ 6 ತಾಸು ಅಂದ್ರೆ ಈ ರುದ್ರರಿಗಿಂತಲೂ 2 ಪಟ್ಟು ಅವ್ರದಾಗೆ ಬಿಡುತ್ತಲ್ಲ. ಹಂಗೆ ಹೇಳಿವಿ ನಾವು, ಅದನ್ನ ಹೇಳಿದ್ರು. ಯದಾ ಯಾವಾಗ ಉತ್ತರಸ್ಮಾತ್ ಮುಂದಿನಕ್ಕಿಂತ ದ್ವಿಗುಣಃ 2 ಪಟ್ಟು ಪೂರ್ವ ಭವತಿ ಹಿಂದಿಂದ ಆಗ್ತದೋ ತನ್ಮಯಾತ್ರ ವೈಸುರಾಹ ತದಾಪಿ ದ್ವಿಗುಣತ್ವಂ ಸ್ಯಾತ್, ಆವಾಗೂ ದ್ವಿಗುಣತ್ವ ಅನ್ನೋ ಅರ್ಥ ಬರ್ತದೆ. ತನ್ಮಯಾತ್ರ ವಿವಕ್ಷಿತಂ, ಅದನ್ನೇ ಹೇಳಿದ್ದು ನಾನು. ಅಹಸ್ಸಾಮ್ಯೇಪಿ ಕ್ರಮಶಃ ಆತಪಸ್ಯಾಲ್ಪಕಾಲತಃ ಗಿರಿಯಾವೃತ್ತೆ ಕ್ಷಿಪ್ರಮನ್ಯೇಷು ಉದಯಾಸ್ತಮಯಾವಿವ. ಇದೊಂದು ಬಹಳ ಮಹತ್ವದ ಅಂಶ ನೋಡ್ಕೊಳ್ರಿ. ಅಹಹ ಸಾಮ್ಯೇಪಿ, ಅಷ್ಟೂ ದಿಕ್ಕಿನಲ್ಲಿರ್ಲಿ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ದಿಕ್ಕಿನಲ್ಲಿ ಜನ ವಾಸ ಮಾಡ್ತಾ ಇದ್ರು ಅಂದ್ರೆ ಮೇರುಗಿರಿಯನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಮಾತಾಡ್ಲಿಕ್ಕೆ ನಾವು. ಮೇರು ಪರ್ವತವನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ದಿಕ್ಕಿನಲ್ಲಿ ವಾಸ ಮಾಡಿದ್ರು ಹಗಲು
ಎಲ್ಲರಿಗೂ ಸಮಾನವೇ ಅಂದ್ರೆ ದಿನಮಾನ ಏನದಲ್ಲ ಅದು ವ್ಯತ್ಯಾಸ ಹಂಗಿಲ್ಲ, 24 ತಾಸ ಎಲ್ಲರಿಗೂ ಇರಬೇಕು. ಸೂರ್ಯ ಸ್ವಲ್ಪ ಹೊತ್ತಿದ್ದಾನಂತ ತಿಳ್ಕೊಂಡು ಹೇಳಿ ಹಂಗಾರ 24 ತಾಸು ವ್ಯತ್ಯಾಸ ಆತು ಅಂತ ಹಿಂಗ ಅನ್ಕೊಳಿಕ್ ಹೋಗ್ಬಾರ್ದು. ಗೊತ್ತಾಯ್ತಾ? ನೋಡ್ರಿ ಏನಂತಾರ, ಅಹಹ ಸಾಮ್ಯೇಪಿ, ಹಗಲು ಸಮಾನವಾಗಿದ್ರು ಕ್ರಮಶಃ ಕ್ರಮವಾಗಿ ಆತಪಸ್ಯ ಅಲ್ಪಕಾಲತಃ, ಬಿಸಿಲು ಕಡಿಮೆ ಕಡಿಮೆ ಆಗ್ತದೆ. ಯಾಕ? ಗಿರ್ಯಾವೃತ್ತೇ ಹೇ ಕ್ಷಿಪ್ರಂ, ಪ್ರದಕ್ಷಿಣೆ ಹಾಕೋ ಕಾಲಕ್ಕ ಅರ್ಜೆಂಟಿ ಪ್ರದಕ್ಷಿಣೆ ಹಾಕ್ಬಿಟ್ಟ ಸೂರ್ಯ ಅಂತಂದ್ರೆ ಹಂಗಾಗ್ಬಿಡ್ತದೆ. ಅನ್ಯೇಷು ಉದಯಾಸ್ತಮಯ, ಇವಾಗ ಏನ್ ಅನಿಸ್ತದ ಅಂದ್ರೆ ಬೇರೆ ದಿಕ್ಕಿನಲ್ಲಿ ಉದಯವಾಯಿತು, ಇನ್ನೊಂದು ದಿಕ್ಕಿನಲ್ಲಿ ಅಸ್ತ ಆಯ್ತು ಅಂತ ಅನಿಸ್ತದ. ಹೌದು, ಮುಂದ್ ಹೋದ ಅಂದ್ರೆ ಅವರಿಗೆ ಸೂರ್ಯೋದಯ ಆಯ್ತು, ಹಿಂದಿನವ್ರಿಗೆ ಅಸ್ತ ಆಯ್ತು. ಮತ್ತೆ ಕಾಲಾಂತರೇ ಭಾವಿನಂತು ದಕ್ಷಿಣಾದ್ಯುದಯಂ ಪುನಃ, ಹಿಂಗ ಈ ಅಭಿಪ್ರಾಯದಲ್ಲಿ ದಕ್ಷಿಣೋದಯ ಪಶ್ಚಿಮೋದಯ ಅನ್ನೋ ಅಭಿಪ್ರಾಯದಿಂದ ಅಪೇಕ್ಷೆಯವ ಬರೋದತ್ತೋ ದ್ವಿತೀಯೋ ದೇವತಾ ಮಯ, ಎರಡನೇ ವರವನ್ನಾಗಿ ಇದನ್ನು ಕೊಟ್ಟಿದ್ದೀನಿ ಹೊರತಾಗಿ ಬೇರೆ ಏನಿಲ್ಲ. ಆಯ್ತು, ನಿಮ್ ವರದ ಅಭಿಪ್ರಾಯ ತಿಳಿತು, ಅದು ದಪ್ಪ ಇದು ಆಯ್ತು, ಕರೆಕ್ಟ್ ಆಯ್ತು. ಸೂರ್ಯ ಬದಲಾಯಿಸಂಗಿಲ್ಲ ಅಂಬೋದು ಏನ್ ಗ್ಯಾರಂಟಿ ಅಂದ್ರೆ, ಈಗ ನೀವ್ ಹೇಳಿರಿ, ಅವ್ರಿಗೆ ಮಾತು ಕೊಟ್ಟಿರಿ, ಸೂರ್ಯನಿಗೆ ನಾಳೆ ಏನೋ ವ್ಯತ್ಯಾಸ ಆಗಬೇಕು ಅಂತ ಅನಿಸಿ ದಿವಸ ಅದ ರೂಟಿಗೆ ವಾಕಿಂಗ್ ಹೋಗೋದು, ಬೇರೆ ರೂಟಿಗೆ ಹೋಗೋಣ ಅಂತ ಅನಿಸ್ಬಿಡುತ್ತೆ ಅಂದ್ರೆ ಅದಕ್ಕೆ ಉತ್ತರ ಕೊಟ್ಟರು, ಸಮಯಶ್ಚ ಕೃತೋ ನಿತ್ಯೋ ಮಯಾ ಸೂರ್ಯಸ್ಯ ಚ ಅನಘಾಹ. ಹೇ ದೇವತೆಗಳೇ, ನಾನು ಸಮಯ ಪ್ರತಿಜ್ಞೆ ಮಾಡಿದ್ದೇನೆ. ನಾ ಏನ್ ಪ್ರತಿಜ್ಞೆ ಮಾಡೀನಿ, ನಾ ಏನ್ ಸಂಕಲ್ಪ ಮಾಡೀನಿ ಅಂತಂದ್ರೆ, ಪೂರ್ವಸ್ಮಾದುದಯೋ ನಿತ್ಯಂ ಪಶ್ಚಿಮೆ ಅಸ್ತಮಯ ಸ್ಥತ, ಪೂರ್ವದಲ್ಲೇ ಉದಯಿಸಬೇಕು, ಪಶ್ಚಿಮದಲ್ಲೇ ಮುಳುಗಬೇಕು. ನಿಯಮೋ ನಾನ್ಯಥಾಯಂ ಸ್ಯಾತ್ ಕದಾಚಿತ್ ಕೇನಚಿತ್ ಕ್ವಚಿತ್, ಎಂದು ಯಾರೂ ಕೂಡ ಈ ನಿಯಮವನ್ನ ವ್ಯತ್ಯಾಸ ಮಾಡಲಾರರು. ಬಹಳ ಮಹತ್ವ. ಎಂದೆಂದೆಂದೆಂದು ಯಾರ್ಯಾರು ವ್ಯತ್ಯಾಸ ಮಾಡಲಾರರು. ವಿಚಾರ ಮಾಡ್ರಿ, ಎಷ್ಟು ಗಟ್ಟಿ ಸಂಕಲ್ಪ ಅಂತ ಬ್ರಹ್ಮದೇವ್ರದ್ದು ಅನಿಸ್ತದ. ನಂಗೆ ಅದ ಆಶ್ಚರ್ಯ ಆಗ್ತದೆ. ಅದಕ್ಕ ಸತ್ಯ ಪ್ರತಿಜ್ಞಾ ಅಂತ ಅವ್ರು ಕರೆಯೋದು. ಅವ್ರ ಪ್ರತಿಜ್ಞೆ ಮಾಡಿದ್ರೆ ಅಷ್ಟು ಗಟ್ಟಿ ಮುಟ್ಟಿ ಮಾಡಿರ್ತಾರೆ. ಸೂರ್ಯೋದಯ ಸೂರ್ಯಾಸ್ತಕ್ಕೆ ಒಂದು ಹೊಸ ಆಸ್ಪೆಕ್ಟ್ ಬಂತು, ಈಗ ಹೊಸ ದೃಷ್ಟಿಕೋನ ಬಂತು. ಏನ್ ಬಂತು ಅಂದ್ರೆ, ಚತುರ್ಮುಖ ಬ್ರಹ್ಮದೇವರ ಸಂಕಲ್ಪ, ಚತುರ್ಮುಖ ಬ್ರಹ್ಮದೇವರ ಸಂಕಲ್ಪ ಅಂತ ಆಯ್ತು ಈಗ. ಉದಯಾಸ್ತಗಳೆಲ್ಲ ಬಹಳ ಚಂದದು. ತಸ್ಮಾ ಅನ್ನವೋ ಭಯಂ ಕ್ವಾಪಿ ಪ್ರೋಕ್ತ ಇತ್ತಂ ಸುರಾಸ್ತದ, ತಸ್ಮಾತ್ ಆದ್ದರಿಂದ ನ ಬೇಡ, ವಹ ನಿಮಗೆ, ಭಯಂ ಭಯವು, ಕ್ವಾಪಿ ಯಾವ ದೇಶ ಕಾಲದಲ್ಲೂ ಕೂಡ, ಪ್ರೋಕ್ತ ಹೇಳಲ್ಪಟ್ಟವರಾದರೂ, ಸುರಾಹ ದೇವತೆಗಳು, ಇತ್ತಂ ಈ ರೀತಿಯಾಗಿ ತದ ದೇವತೆಗಳಿಗೆ ಬ್ರಹ್ಮದೇವರು ಹಿಂಗೆ ಹೇಳಿದ್ರು, ಏನು ಭಯ ಪಡಬೇಡ್ರಿ, ನಿಮಗಾಗೋದಿಲ್ಲ ಅಂತ. ವಿಶೋಕ ಅಭವನ್ ಸರ್ವೇ ಯಯು ಸ್ವಂ ಸ್ವಂ ನಿಕೇತನಂ, ಅವರೇನಾದ್ರು ವಿಶೋಕಾಹ ಅಭವನ್, ದುಃಖರಹಿತರಾದ್ರು ಮೊದಲು. ಅಪ್ಪ ಬದುಕಿದುಪ್ಪ ಮಹಾರಾಯ, ಅವೆಲ್ಲರ ವರ ಕೇಳೋಣ, ನೀವು ಕೊಟ್ಟು ಬಿಡೋಣ, ನಮ್ಮ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ಹೇಳಿ, ಇಲ್ಲ ಇತಿಚ, ಇದು ಒಂದು ಘಟ್ಟರಿ. ಏನು? ಏತದೇವ ಮೋಕ್ಷ ಧರ್ಮೇಶು ಬಲಿವಾಸವ ಸಂವಾದ ಉಕ್ತಂ, ಸಂವಾದೇ ಉಕ್ತಂ, ಇದೇ ವಿಷಯವನ್ನ, ಇದು ಸ್ಕಂದ ಪುರಾಣದಾಗ ಬಂದದೆ. ಸ್ಕಂದ ಪುರಾಣದಾಗ ಎಲ್ಲಿದೆ ನಾವು ಹುಡ್ಕೋತ್ ಕೊಡ್ಬೇಕು ಅಂದ್ರೆ, ಮಹಾಭಾರತ ತಗೊಳ್ರಿ. ಮಹಾಭಾರತದಲ್ಲಿ ಯಾರ್ದು ಮೋಕ್ಷ ಧರ್ಮ ಪರ್ವದಲ್ಲಿ ಬಲಿ ಮತ್ತು ವಾಸವ, ಬಲಿವಾಸವ ಅಂದ್ರೆ, ವಾಸವ ಅಂದ್ರೆ ಇಂದ್ರ, ಬಲಿಚಕ್ರವರ್ತಿ ಮತ್ತು ಇಂದ್ರದೇವರಿಗೂ ನಡೆದ ಸಂವಾದ. ದೇವಾನ್ ಪ್ರತಿ ಬ್ರಹ್ಮಣೋ ವಚನಂ ರಹಸ್ಯತ್ವಾದ ಅವಿಜ್ಞಾಯ, ದೇವತೆಗಳನ್ನ ಕುರಿತು ಬ್ರಹ್ಮದೇವರು ಹೇಳಿದ ಮಾತಿನ ರಹಸ್ಯವನ್ನ ತಿಳಿಯದೆ ಬಲಿಚಕ್ರವರ್ತಿ ಏನ್ ಮಾಡ್ಯಾನ ಅಂದ್ರ, ದಕ್ಷಿಣಾದ್ಯುದಯ ಮುಕ್ತ, ದಕ್ಷಿಣಾದಿ ಉದಯಗಳ ಬಗ್ಗೆ ಅವನು ಮಾತಾಡೋಣ. ಪಾಪ ಅವನಿಗೂ ಗೊತ್ತಾಗಿಲ್ಲ. ಅವೇನ್ ತಿಳ್ಕೊಂಡಾನ, ನಮ್ಮ ಅಪ್ಪ ವಿರೋಚನ, ಅವರಪ್ಪ ಪ್ರಹ್ಲಾದ, ಅವರಪ್ಪ ಹಿರಣ್ಯಕಶಿಪು, ಕಾಕ ಹಿರಣ್ಯಾಕ್ಷ, ಅವ್ರು ಕೇಳ್ಕೊಂಡು ವರ ಅಂತ ಹಂಗ ತಲೆ ಉಳ್ಕೊಂಡ್ಬಿಟ್ಟದ್ರಿ. ಇದು ಇನ್ನೋದು ನೋಡ್ರಿ ಎಷ್ಟು ಹೆಂಗ ಭ್ರಾಂತಿ ಮುಂದುವರಿತದ ದೈತ್ಯ ಪರಂಪರೆಯೊಳಗಂದ್ರೆ, ಹಿರಣ್ಯಕಶಿಪು, ಪ್ರಹ್ಲಾದ, ವಿರೋಚನ, ಬಲಿ ಅಂದ್ರೆ 4ನೇ ತಲೆಮಾರು ಬಂದ್ರು ಬಲಿಚಕ್ರವರ್ತಿಗೆ ಇನ್ನೂ ಅದರ ರಹಸ್ಯನೇ ಗೊತ್ತಾಗಿಲ್ಲ. ಹಂಗ ಉಳ್ಕೊಂಡ್ಬಿಟ್ಟದ್ರಿ ಅವ್ರು. ಅಂದ್ರೆ ಅಷ್ಟ್ರು ಪಿತೃಪಿತಾಮಹ ಪ್ರಪಿತಾಮಹಾನಾಂ ಶರ್ಮಾಣಂ ಗೋತ್ರಾಣಂ ಅಷ್ಟ್ರು ಏನ್ ಮಾಡ್ಲಿಕ್ಕತ್ತಾರ ಅಂದ್ರೆ, ದಿವಸ ಇದ ಮಾಡ್ಲಿಕ್ಕತ್ತಾರೆ. ಬೆಳಿಗ್ಗೆ ಹೇಳುದು ಸೂರ್ಯೋದಯ ನೋಡುದು, ಬೆಳಿಗ್ಗೆ ಹೇಳುದು ಸೂರ್ಯೋದಯ ನೋಡುದು, ಎಲ್ಲಿ ಓದುತ್ತಾ ಎಲ್ಲಿ ಓದಿಸ್ತಾರೆ ಅಂತ ತಿಳ್ಕೊಂಡು ಹೇಳಿ. ಅದಕ್ಕಂತಾರ ದಕ್ಷಿಣಾದಿ ಉದಯ ಮುಕ್ತ ಇಂದ್ರೇಣ ತು ಬ್ರಹ್ಮವಚನಂ ಜಾನತ, ಇಂದ್ರದೇವರಾದರೂ ಬ್ರಹ್ಮದೇವರ ಮಾತನ್ನ ತಿಳಿದು ದಕ್ಷಿಣಾದ್ಯುದಯೋ ನಾಸ್ತಿ ಇತಿ ಉಕ್ತಂ, ದಕ್ಷಿಣಾ ದಿಕ್ಕಿಗೆ ಉದಯ ಇಲ್ಲ, ಚಾನ್ಸೇ ಇಲ್ಲ, ದಕ್ಷಿಣಕ್ಕೆ ಉದಯಿಸುವುದೇ ಇಲ್ಲ. ಅದಕ್ಕೆ ಹೆಂಗಪ್ಪ ಅಲ್ಲಿ ಹೇಳ್ತಾ ನೋಡ್ರಿ, ಈಗ ದೈತೇಯೋರ್ವರಂ ಜ್ಞಾತ್ವಾ ತ್ವವಿಜ್ಞಾಯ ಸುರಾನ್ ಪ್ರತಿ ಬ್ರಹ್ಮಣೋಕ್ತಂ ಹಿ ಬಲಿನಾ ವಾಸವಂ ಪ್ರತ್ಯುದೀರಿತಂ. ದೈತೇಯೋ ಹಿರಣ್ಯಕಶಿಪು ಹಿರಣ್ಯಾಕ್ಷರಿಗೆ ವರಂ ಜ್ಞಾತ್ವ, ಕೊಟ್ಟ ವರವನ್ನು ತಿಳಿದು, ವರ ಕೊಟ್ಟು ತಿಳ್ಕೊಂಡಾರ. ಆದ್ರೆ
ಅವಿಜ್ಞಾಯ ಸುರಾನ್ ಪ್ರತಿ ಬ್ರಹ್ಮಣೋಕ್ತಂ, ಬ್ರಹ್ಮದೇವರು ಈ ವಿವರಣೆ ಕೊಟ್ಟದ್ದನ್ನು ಕೇಳಿಸ್ಕೊಂಡೇ ಇಲ್ಲ ಅವರು. ಹಿಂಗಾಗ್ಬಿಡ್ತು ನೋಡ್ರಿ ವ್ಯತ್ಯಾಸ. ಆ ಹಿರಣ್ಯಕಶಿಪು ಹಿರಣ್ಯಾಕ್ಷರಿಗೆ ವರ ಕೊಟ್ಟದ್ದು ಗೊತ್ತಾತು, ಆ ವರದ ಅಭಿಪ್ರಾಯವನ್ನ ಬ್ರಹ್ಮದೇವರೇನು ವಿವರಣೆ ಮಾಡಿದ್ರಲ್ಲ ಅದು ಗೊತ್ತಾಗಲಿಲ್ಲ. ದೊಡ್ಡ ಕಷ್ಟ ಆತಿದ್ದು. ಬಲಿನ ವಾಸವಂ ಪ್ರತ್ಯುದೀರಿತಂ, ಆ ಬಲಿಚಕ್ರವರ್ತಿ ಇಂದ್ರದೇವರಿಗೆ ಹೇಳಿದಂತ, ವಾಸವ ಅಂದ್ರೆ ಇಂದ್ರದೇವರು, ಮತ್ತಿಲ್ಲೂ ಕೂಡ ವಾಸವಂ ಪ್ರತ್ಯುದೀರಿತಂ ದಕ್ಷಿಣಾದ್ಯುದಯಾಂತೆ ತುತ್ವಾಂ ಜೇಷ್ಯಾಮಿ ಪುರಂದರ. ಹೇ ಪುರಂದರ ಇಂದ್ರ, ದಕ್ಷಿಣ ದಿಕ್ಕಿಗೆ ಸೂರ್ಯ ಉದಯ ಆಗ್ಲಿ, ನೀನು ಗೆದ್ದೇ ಬಿಡ್ತೀನಿ ಅಂತ ಹೇಳ್ಬಿಟ್ನಂತವ. ದಕ್ಷಿಣ ದಿಕ್ಕಿಗೆ ಸೂರ್ಯ ಉದಯವಾದರೆ ನಿನ್ನನ್ನು ಗೆದ್ದು ಬಿಡ್ತೇನೆ ಎನ್ನಂತ. ಪಾಪ ಇತ್ಯುಕ್ತಸ್ತಮುವಾಚ ಇಂದ್ರೋ ನ ಕದಾಚನ ತದ್ಭವೇತ್. ಆಗ ಇಂದ್ರದೇವರು ಹೇಳಿದ್ರಂತ, ಅದು ಎಂದೂ ಸಾಧ್ಯವಿಲ್ಲ. ಇಂದ್ರದೇವರು ಏನ್ ಮಾಡಿದ್ರು, ಇತ್ಯುಕ್ತ ತಮ್ ಉವಾಚ ಇಂದ್ರ, ಹಿಂಗ ಬಲಿಚಕ್ರವರ್ತಿ ಹೇಳಿದಾಗ ಇಂದ್ರದೇವರು ಅವನಿಗೆ ಹೇಳ್ತಾರ, ನ ಕದಾಚನ ತದ್ಭವೇತ್. ಯಾಕ? ಬ್ರಹ್ಮಣ ನಿಯಮೋ ಯಸ್ಮಾತ್ ಕೃತಃ ಪ್ರಾಗುದಯೋರವೇಹೇ. ಬ್ರಹ್ಮದೇವರೇ ನಿಯಮ ಮಾಡಿದ್ದಾರೆ, ಪ್ರಾಗುದಯ ರವೇಹೇ, ಸೂರ್ಯ ಪೂರ್ವಕ್ಕೆ ಉದಯಿಸಬೇಕು ಅಂತ ಇಟ್ಕೊಂಡ್ರ ಹೊರತಾಗಿ ಬೇರೆದಿಲ್ಲ. ಇತ್ಯುಕ್ತವಾತು ಜಗಾಮೇಂದ್ರೋ ದಿವಮೈರಾವತ ಸ್ಥಿತ. ಹಿಂಗೆ ಇಂದ್ರದೇವರು ಹೇಳಿ ಐರಾವತವನ್ನೇರಿ ಹೊರಟು ಹೋದ್ರು. ಸರಿ, ಶ್ರೀಮದಾಚಾರ್ಯರು ಮಧುವಿದ್ಯೆಯಲ್ಲಿ ಬಂದಿರುವಂತಹ ವಾಕ್ಯಗಳ ವಿವರಣೆಯನ್ನು ಕೊಡುವಾಗ ಬೇರೆ ವ್ಯಾಖ್ಯಾನಕಾರರು ಯಾರು ತಪ್ಪಾಗಿ ತಿಳಿದು ದಕ್ಷಿಣಾದಿ ದಿಕ್ಕುಗಳಲ್ಲಿ ಎಂದೋ ಒಂದು ಕಾಲದಲ್ಲಿ ಸೂರ್ಯ ಉದಯಿಸುತ್ತಾನೆ, ಅದು ದೈನಂದಿನದಲ್ಲಿ ಉದಯವಾಗುವ, ದೈನಂದಿನದಲ್ಲಿ ಪರಿಕ್ರಮಾ ಕಾಲದಲ್ಲಿ ಬರುವಂತಹದ್ದು ಅಂತ ತಿಳಿದೇ ಇಲ್ಲವೋ, ಕಾಲಾಂತರದಲ್ಲಿ ಆಗುವ ದಕ್ಷಿಣಾದಿ ದಿಕ್ಕುಗಳು ಅಂತ ಅರ್ಥವನ್ನ ಹೇಳಿದ್ರೋ, ಆ ಅಭಿಪ್ರಾಯವು ಇದು ಅಸುರ ಮತ. ಮೊದಲನೆಯದ್ದು ವ್ಯಾಖ್ಯಾನ ತಪ್ಪು ಅಂತ ತಿಳಿಸಿಕೊಟ್ಟು ಇದು ಅಸುರ ಮತ. ಯಾಕೆ ಅಸುರ ಮತ ಇದು ಅಂತಂದ್ರೆ, ಸ್ಕಂದ ಪುರಾಣ ಹಾಗೂ ಮತ್ತ ಮಹಾಭಾರತ ಮೋಕ್ಷಧರ್ಮ ಪರ್ವದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹೇಳಿದ ಅಭಿಪ್ರಾಯವನ್ನ ತಿಳಿಯದೆ ದೈತ್ಯರು ವ್ಯವಹಾರ ಮಾಡಿದ್ದ ಹೆಂಗದ ಅಂತ ಹೇಳಿಕೊಟ್ರು. ಅಂದ್ರೆ ಆಚಾರ್ಯರಿಂದ ನಾವು ಏನ್ ಕಲಿಬೇಕು ಅಂದ್ರೆ, ವೇದ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟವರು ಸ್ವಲ್ಪ ಎಚ್ಚರ ಇರ್ರಿ. ಏನ್ ಎಚ್ಚರ ಇರ್ಬೇಕು ಅಂದ್ರೆ, ಪುರಾಣ ಇತಿಹಾಸಗಳನ್ನ ಕೈಯಾಗಿ ಹಿಡ್ಕೊಂಡು ವೇದ ವ್ಯಾಖ್ಯಾನ ಮಾಡಿ. ನಿಮಗೆ ಮನಸ್ಸಿಗೆ ಬಂತು ಅಂತ ಅರ್ಥ ಬರಿಬೇಡ್ರಿ. ನನಗೆ ಸಂಸ್ಕೃತ ಭಾಷಾ ಬರ್ತದ ಅಂತ ತಿಳ್ಕೊಂಡು ಅರ್ಥ ಬರಿಬಾರ್ದು. ಮುಂದಿನ ಮಂತ್ರವನ್ನು ನೋಡ್ರಿ, ಇವತ್ತು ಮುಗಿಸೋಣ ಅಂತ. ಮುಂದಿನ ಮಂತ್ರ ಪಾಠ ಹೇಳಿ. ಅಥ ತತ ಊರ್ಧ್ವಂ ಉದೇತಿ ನೈವ ಉದೇತ ನಾಸ್ತಮೇತ ಏಕಲ ಏವ ಮಧ್ಯೆ ಸ್ಥಾತ ತದೇಶ ಶ್ಲೋಕ. ಏನದ? ಅಥ ಅನಂತರದಲ್ಲಿ. ಈಗ ಮತ್ತೆ ಮಧುವಿದ್ಯಾ ಪ್ರಾರಂಭ ಆಯ್ತು. ಈಗಿದು ಅಂದ್ರೆ ಮಧುವಿದ್ಯಾ ಮತ್ತೆ ಮೊದ್ಲಿಗೆ ಬಂತೀಗ, ಬರಿಬೇಡ್ರಿ ಎಲ್ಲ. ಇದು ಮುಗೀತೀಗದು. ಅಂದ್ರೆ ಆ ಪರಭಾಷ್ಯ ಖಂಡನ, ನಮ್ಮ ಭಾಷೆದ ವ್ಯಾಖ್ಯಾನ ಎಲ್ಲ ಮುಗೀತೀಗ. ಪ್ರಶ್ನೆ ಏನೀಗ? ಪ್ರಳಯ ಕಾಲದಲ್ಲಿ ಭಗವಂತನು ಹೇಗಿರ್ತಾನೆ ಅಂತ ಪ್ರಶ್ನೆ. ಇದಕ್ಕೆ ನಂಬರ್ ಹಾಕೊಳ್ರಿ, ನೋಟ್ ಹಾಕೊಳ್ರಿ. ಇದಕ್ಕೊಂದು ಸ್ವಲ್ಪ ಏನೋ ಡೇಟ್ ಹಾಕೊಂಡು, ನೋಟ್ ಹಾಕೊಂಡು, 342ನೇ ಪುಟ ಅಂತ ಹಾಕೊಂಡು, ನಮ್ಮ ಪುಸ್ತಕ ಇದ್ರೆ ನಿಮ್ಮ ಪುಸ್ತಕ ಇದ್ರೆ ನಿಮ್ಮ ಪುಸ್ತಕ ಡೇಟ್ ಹಾಕೊಂಡು, ಪ್ರಳಯ ಕಾಲದಲ್ಲಿ ಭಗವಂತನು ಹೇಗಿರ್ತಾನೆ ಅನ್ನೋ ವಿಚಾರ. ಯಾಕಂದ್ರೆ ಪ್ರಳಯ ಕಾಲದಲ್ಲಿ ಭಗವಂತನ ಉದಯವಾಗಲಿ ಅಸ್ತವಾಗಲಿ ಇಲ್ಲ. ಪ್ರಳಯ ಕಾಲದಲ್ಲಿ ಭಗವಂತನ ಉದಯ ಅಸ್ತಗಳಿಲ್ಲ. ಅಂದ್ರೆ ಸೂರ್ಯೋದಯ ಸೂರ್ಯಾಸ್ತಗಳಿಲ್ಲ ಅಂತ ಯಾವ ವಾಕ್ಯಗಳನ್ನು ಓದಿದ್ರೆ ಅನಿಸ್ತದೋ ಆ ವಾಕ್ಯಗಳು ಸೂರ್ಯೋದಯ ಸೂರ್ಯಾಸ್ತಗಳನ್ನು ಹೇಳ್ತಿಲ್ಲ. ಅದು ಏನ್ ಹೇಳಿಕತ್ತದ ಅಂತ ಕೇಳಿದ್ರೆ, ಮತ್ತ ಭಗವಂತನ ಪ್ರಳಯ ಕಾಲದಲ್ಲಿ ಇರುವಿಕೆ ಹಾಗೂ ಇಲ್ಲದೆ ಇರುವಿಕೆ ಇವುಗಳನ್ನು ಹೇಳಿಕತ್ತದ. ಸರಿನಾ? ತಗೊಳ್ರಿ. ಅಥ ಅಂದ್ರ ಸ್ಥಿತಿ ಮುಗಿದ ಮೇಲೆ. ಅಥ ಅನ್ನೋ ಶಬ್ದಕ್ಕರ್ಥ ಏನು? ಸ್ಥಿತ್ಯನಂತರಂ. ಸೃಷ್ಟಿಕಾಲ ಸ್ಥಿತಿಕಾಲ ಮುಗೀತು, ಮುಗಿದ ಮೇಲೆ ಪ್ರಳಯ ಕಾಲ ಬಂತು. ತತ ಊರ್ಧ್ವ ಉದೇತಿ ಅಂದ್ರ ಸೂರ್ಯಮಂಡಲದಿಂದ ಊರ್ಧ್ವ ಮೇಲ್ಭಾಗದಲ್ಲಿ ಹೊರಟು ಎಲ್ಲಿ ಹೋಗ್ತಾನ? ವೈಕುಂಠದಲ್ಲಿ ಉಳ್ಬಿಡ್ತಾನ ಪರಮಾತ್ಮ. ಯಾಕೆ ಬಂತೀಗ ಸೂರ್ಯಮಂಡಲದ? ಯಾಕೆ ಬಂತೀಗ ಅಂತಂದ್ರ, ನಾವು ಮಧುವಿದ್ಯೆಯನ್ನ ಸೂರ್ಯಮಂಡಲ, ಆ ಸೂರ್ಯಮಂಡಲದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಇರೋ ಕಿರಣಗಳು ಊರ್ಧ್ವ ಕಿರಣಗಳು, ಇದೇ ಜೇನುಗೂಡು ಅಂತ ಉಪಾಸನೆ ಮಾಡ್ತಾ ಇದ್ದದರಿಂದ ಈ ಸೂರ್ಯಮಂಡಲದ ವಿಷಯ ಬರ್ತೀಗ. ಏನಾಯ್ತು? ಸೂರ್ಯಮಂಡಲದಿಂದ ಮೇಲ್ಭಾಗದಲ್ಲಿ ಬಂದು ಭಗವಂತ ವೈಕುಂಠ ಲೋಕಕ್ಕೆ ಹೋಗಿದ್ಬಿಡ್ತಾನ. ಊರ್ಧ್ವ ಉದೇತಿ, ಮೇಲ್ ಹೋಗ್ಬಿಡ್ತಾನ. ನೈವ ಉದೇತ ನ ಅಸ್ತಮೇತ, ಪ್ರತಿನಿತ್ಯದಲ್ಲಿ ಸೂರ್ಯನಲ್ಲಿ ಇದ್ದು ಉದಯಿಸಿ ಸೂರ್ಯಾಸ್ತ ಕಾಲದಲ್ಲಿ ಮುಳುಗುವಂತೆ ಕಾಣುವ ಪರಮಾತ್ಮನು ಪ್ರಳಯ ಕಾಲದಲ್ಲಿ ಉದಯಿಸುವುದೂ ಇಲ್ಲ, ಅಸ್ತಮಿಸುವುದೂ ಇಲ್ಲ.
ಯಾಕ ಈಗ ಯಾವ ಪ್ರತೀಕದಲ್ಲಿ ಉಪಾಸನಾ ಮಾಡ್ಲಿಕ್ಕತ್ತೀವಿ? ಸೂರ್ಯ ಮಂಡಲವೆಂಬ ಪ್ರತಿಮೆಯಲ್ಲಿ ಉಪಾಸನಾ ಮಾಡ್ಲಿಕ್ಕತ್ತೀವಿ. ಪ್ರತಿನಿತ್ಯದಲ್ಲಿ ಸೂರ್ಯ ಮಂಡಲವು ಪೂರ್ವಕ್ಕೆ ಉದಯಿಸಿ ಹಗಲಾದಾಗ ರಾತ್ರಿಯಾದಾಗ ಮುಳುಗುವ ಕೆಲಸ ಇದು ಇರುತ್ತದೆ ಸ್ಥಿತಿ ಕಾಲದಲ್ಲಿ. ಸಂಹಾರ ಕಾಲದಲ್ಲಿ ಅರ್ಥಾತ್ ಪ್ರಳಯ ಕಾಲದಲ್ಲಿ ಅದು ಇರುವುದಿಲ್ಲ. ಸರಿನಾ? ನೋಡ್ರಿ, ನಾಸ್ತನೇತಿ ಏಕಲ ಏವ ಮಧ್ಯೆ ಸ್ಥಾತ, ಒಬ್ಬನೇ ಏಕಪ್ರಕಾರವಾಗಿ ಇರ್ತಾನ. ತದೇಶ ಶ್ಲೋಕ. ಈ ವಿಷಯದಲ್ಲಿ ಒಂದು ಶ್ಲೋಕ ಅಂದ್ರೆ ಬೇರೆ ಮಂತ್ರವನ್ನು ಕೊಡ್ತಾ ಇದ್ದಾರೆ. ನವೈ ತತ್ರ ನನಿಂ ಲೋಚೋ ನೋದೀಯಾಯ ಕದಾಚನ ದೇವಾಸ್ತೇನಾಹ ಸತ್ತೇನ ಮಾವಿರಾದಿಶಿ ಬ್ರಹ್ಮಣ ಇತಿ. ಬಹಳ ಚಂದದ. ನವೈ ತತ್ರ ನನಿಂ ಲೋಚಃ, ನವೈ ನೈವ ತತ್ರ ವೈಕುಂಠಲೋಕೆ, ವೈಕುಂಠಲೋಕದಲ್ಲಿ ಯಾವ ಉದಯಾಸ್ತಗಳೂ ಇಲ್ಲ. ನ ನಿಂಲೋಚಃ ನೋದೀಯಾಯ ಕದಾಚನ. ನಿಂಲೋಚ ಅಂದ್ರೆ ಅಸ್ತಂಗಮಿಸುವುದು, ಉದೀಯಾಯ ಅಂದ್ರೆ ಉದಯಿಸುವುದು. ಬರ್ಕೊಂಡಿಟ್ಕೊಳ್ರಿ ಶಬ್ದಾರ್ಥವನ್ನ. ಕದಾಚನ ಅದಕ್ಕ ದೇವಾಹ ಎಳೆ ದೇವತೆಗಳೇ, ತೇನ ಅಹಂ ಸತ್ತೇನ, ಆ ಸತ್ಯವಾದ ಮಾತಿನಿಂದಲೇ ಮಾವಿರಾಧಿಷಿ ಬ್ರಹ್ಮಣ ಇತಿ. ಬ್ರಹ್ಮದೇವರಂತಾರ ವೈಕುಂಠದಲ್ಲಿದ್ದ ಭಗವಂತ ಅವನಿಗೆ ಉದಯವಾಗಲಿ ಅಸ್ತವಾಗಲಿ ಅಂದ್ರೆ ಸೃಷ್ಟಿ ನಾಶಗಳಾಗಲಿ ಇಲ್ಲ ಎಂದು ತಿಳಿದಿದ್ದರಿಂದಲೇನೆ ನನಗ ದೇವತ್ವ ಶಾಶ್ವತವಾಗಿ ಇದೆ. ಮಾವಿರಾಧಿಷಿ ಬ್ರಹ್ಮಣ. ಆ ಬ್ರಹ್ಮನ ಜೊತೆಗೆ ವಿರೋಧ ಮಾಡಬೇಡ್ರಿ ಅಂದ್ರೆ ದೇವತಾತ್ವ ಸಿದ್ಧಿರಾಹಿತ್ಯಂ ನ ಪ್ರಪ್ನಾಪ್ನುಯಾಮ್. ನಾನು ಎಂದೂ ಕೂಡ ದೇವತೆ ಆಗದೇ ಹೋಗಿಲ್ಲ, ಸದಾ ದೇವತೆಯಾಗಿದ್ದೇನೆ. ಏನ್ ಹಂಗಂದ್ರೆ ಅರ್ಥ? ಬ್ರಹ್ಮದೇವರು ಪ್ರಳಯ ಕಾಲದಲ್ಲಿ ಭಗವಂತನು ಉದಯಾಸ್ತರಹಿತನಾಗಿದ್ದಾನೆ. ಸೃಷ್ಟಿ ಸ್ಥಿತಿ ಲಯಗಳ ಅವನಿಗಿಲ್ಲ. ಜಗತ್ತಿಗದ ಸೃಷ್ಟಿಕಾಲ ಬಂದಾಗ ಪ್ರಳಯ ಕಾಲದಲ್ಲಿ ಅದು ಯಾವುದೂ ಇಲ್ಲ ಅಂತ ಹೇಳಿ ತಿಳಿದಿದ್ದರಿಂದಲೇನೆ ಬ್ರಹ್ಮದೇವರು ಆ ದೇವತಾ ಪದವಿಯಲ್ಲಿ ಅಷ್ಟು ಚಂದಾಗಿ ಕೂತಿದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ರು. ಇನ್ನು ಮುಂದೆ ಮತ್ತಿನ್ನು ಭಾಷೆದಲ್ಲಿ ಹೇಳೋರಿದ್ದಾರೆ, ನೋಡೋಣಂತ. ಅಥ ಸೂರ್ಯ ಸ್ಥಿತೋ ವಿಷ್ಣು, ಕೆಳಗೆ ನೋಡ್ಕೊಳ್ರಿ. ಅಥ ಸೂರ್ಯ ಸ್ಥಿತೋ ವಿಷ್ಣು ಆದಿತ್ಯಸ್ತ್ವಾದಿ ಮೂಲತಃ. ಸೂರ್ಯನಲ್ಲಿರ್ತಕ್ಕಂತಹ ಪರಮಾತ್ಮನಿಗೆ ಆದಿತ್ಯ ಅಂತ ಹೆಸರು. ಯಾಕ? ಆದಿ ಮೂಲತಃ, ಎಲ್ಲಕ್ಕಿಂತಲೂ ಆದಿಯಲ್ಲಿದ್ದಾನ, ಎಲ್ಲಕ್ಕೂ ಮೂಲನಾಗಿದ್ದಾನಾದ್ರಿಂದ ಪರಮಾತ್ಮನಿಗೆ ಆದಿತ್ಯ ಅಂತ ಹೆಸರು. ಅನಾದ್ವಾಪಿ, ಎಲ್ಲರ ಆಯುಷ್ಯನ ತೆಗೆದುಕೊಳ್ತಾನಾದ್ರಿಂದಲೂ ಆದಿತ್ಯ ಅಂತ ಕರೀತಾರೆ. ದೇವಾನ ಮೂರ್ಧ್ವಂ ಗಚ್ಚತಿ ಮಂಡಲಾತ್, ಆ ದೇವತೆಗಳಿಗಿಂತ ಅಥವಾ ದೇವಾನ ಆದಾನಾತ್, ದೇವತೆಗಳನ್ನ ತಮ್ಮ ಕಡೆಗೆ ಸ್ವೀಕಾರ ಮಾಡ್ತಾನಾದ್ರಿಂದಲೂ ಆದಿತ್ಯ ಅಂತ ಕರೀತಾರೆ. ಊರ್ಧ್ವಂ ಗಚ್ಚತಿ ಮಂಡಲಾತ್, ಸೂರ್ಯ ಮಂಡಲದಿಂದ ಮೇಲ್ಭಾಗಕ್ಕೆ ಹೋಗ್ತಾನೆ. ಮುಂದೆ ಪ್ರಾಪ್ಯ ವೈಕುಂಠಲೋಕಂಚ, ವೈಕುಂಠಲೋಕಕ್ಕೆ ಹೋಗಿ ನೋದೇತಿ ಅಸ್ತಂ ನ ಚೈತಿ ಸಹ, ಅಲ್ಲಿ ಉದಯಿಸುವುದಿಲ್ಲ, ಅಸ್ತಂಗಮಿಸುವುದು ಇಲ್ಲ. ಅಂದ್ರೆ ವೈಕುಂಠದಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳಿಲ್ಲ. ನಾವು ನಿತ್ಯ ಸೂರ್ಯೋದಯ ಸೂರ್ಯಾಸ್ತಗಳನ್ನು ನೋಡುವಾಗ ಆ ಮಂಡಲದ ಮಧ್ಯವರ್ತಿಯಾದ ನಾರಾಯಣನ ನೋಡ್ತಿರ್ತೇವೆ. ವೈಕುಂಠದಲ್ಲಿ ಅದಿಲ್ಲ. ಏಕಲ ಪ್ರಳಯೇ ಸ್ಥಾತ ದೇವತಾ ನತ ಸಂಶಯ. ಒಬ್ಬನೇ ಇರ್ತಾನೆ ಪ್ರಳಯ ಕಾಲದಲ್ಲಿ, ಯಾರ್ಯಾರು ಇರುವುದಿಲ್ಲ. ಅದ್ವಿತೀಯ. ಪ್ರಳಯ ಕಾಲದಲ್ಲಿ ಒಬ್ಬನೇ ಇದ್ದಾನಂದ್ರೆ ಅವ್ನ ಭಯ ಇಲ್ಲ ಅಂತ ಅರ್ಥ ರೀ. ಯಾಕಂದ್ರೆ ರಾತ್ರಿ ಹೊತ್ತಿನ ನಾವು ಒಬ್ಬರ ಹೋಗ್ಬೇಕಾದ್ರೆ 4 ಮಂದಿ ಕರ್ಕೊಂಡು ಹೋಗಿರ್ತೀವಿ, ಫೋನ್ ಮಾಡ್ಕೋತ ಹೋಗ್ತಿರ್ತೀವಿ, ಲೈಟ್ ಹಚ್ಕೊಂಡು ಹೋಗಿರ್ತೀವಿ, ಮಾತಾಡ್ಕೋತ ಹೋಗಿರ್ತೀವಿ. ಕೆಲವರಂತರೂ ಮಲ್ಕೊಂಡವ್ರನ್ನೆಲ್ಲ ಎಬಸೋ ಹಂಗ ಜೋರ್ಲಿ ಮಂತ್ರ ಹೇಳ್ಕೋತ ಹೋಗ್ತಿರ್ತಾರ. ಅಷ್ಟು ಧೈರ್ಯ ಅವರಿಗೆ. ಅದರಿಂದ ತೇನ ಸತ್ತೇನ ನ ವೃದ್ಧಿ ಮಾಪ್ನುಯ ಬ್ರಹ್ಮಣ ಕ್ವಚಿತ್. ಆದ್ದರಿಂದಲೇನೆ ಏನದು ನ ವೃದ್ಧಿ ಮಾಪ್ನುಯ ಯಾಕೆ ಬಂತು ಬ್ರಹ್ಮಣ ಕ್ವಚಿತ್? ನೋಡ್ರಿ, ನಮ್ಮ ಪುಸ್ತಕದಲ್ಲಿ ತೇನ ಸತ್ತೇನ ನವೃದ್ಧಿ ಆಗ್ಯದ, ತಪ್ಪಾಗ್ಯದ. ತೇನ ಸತ್ತೇನ ಒಂದು ನ ಕಾಟೊಡೋದು, ವ್ಯ ಆಗ್ಯದ, ವ್ಯ ಒಳಗಿನ ಯ ಕಾಟೊಡೋದು, ವೃದ್ಧಿ ಮಾಪ್ನುಯ ಬ್ರಹ್ಮಣ ಕ್ವಚಿತ್. ಅಂದರೆ ದೇವತೆಗಳೇ ಸಂಬೋಧನೆ ಮಾಡ್ಲಿಕ್ತಾನ, ಬ್ರಹ್ಮದೇವ ಸಂಬೋಧನೆ ಮಾಡ್ಲಿಕ್ತಾರೆ. ಹೇ ದೇವತೆಗಳೇ, ವೈಕುಂಠದಲ್ಲಿರುವಂತಹ ಹರಿಗೆ ಉದಯಾಸ್ತಗಳಿಲ್ಲ, ಈ ವಿಷಯದಲ್ಲಿ ನೀವು ಸಂದೇಹ ಪಡಬೇಡ್ರಿ. ಈ ಸತ್ಯವಾದ ಮಾತಿನಿಂದಲೇ ಭಗವಂತನ ಅನುಗ್ರಹದಿಂದ ನನಗೆ ಯಾವ ದಾರಿದ್ರ್ಯವೂ ಬಂದಿಲ್ಲ. ನೋಡ್ರಿ, ನಮಗೆ ದಾರಿದ್ರ್ಯ ಬರದೇ ಇರ್ಲಿಕ್ಕೆ ಕಾರಣವನ್ನ ಅವ್ರು ಹೇಳಿಕೊಟ್ಟಾರ. ಸರಿ ಆಯ್ತಾ? ನ ಸತ್ತೇನ ವೃದ್ಧಿ ಮಾಪ್ನುಯ, ವೃದ್ಧಿ ಅಂದ್ರೆ ಬೆಳವಣಿಗೆ, ದಾರಿದ್ರ್ಯ ಇಲ್ಲ, ಯಾವಾಗ್ಲೂ ಬೆಳವಣಿಗೆ ಅದ. ಇತ್ಯುವಾಚ ಪುರಾ ಬ್ರಹ್ಮ ದೇವೇಭ್ಯ ಸ ಚತುರ್ಮುಖ. ಚತುರ್ಮುಖ ಬ್ರಹ್ಮದೇವರು ಹಿಂದಕ್ಕೆ ದೇವತೆಗಳಿಗೆ ಹೀಗೆ ಹೇಳಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.